ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಬೆಳಗಿನ ತಿಂಡಿಗೆ ಒಂದು ಒಳ್ಳೆ ಥರ ದೋಸೆ ಮಾಡೋದನ್ನು ಹೇಳ್ಕೊಡ್ತೀನಿ. ಇದು ನೋಡಿ, ನಾನು ಆಲ್ರೆಡಿ ನೆನೆಸಿ ರಾತ್ರಿನೇ ನೆನೆಸಿ ಇಟ್ಟಿರೋದು. ಈಗ ಅದನ್ನು ಕ್ಲೀನಾಗಿ ಒಂದು ಸರಿ ವಾಶ್ ಮಾಡಿ ನೀರು ತೆಗೆದು ಇಟ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಅಲ್ವಾ. ಈ ಮಿಕ್ಸಿಗೆ ನೆನೆಸಿ ನೀರು ತೆಗೆದಿದ್ದೀವಲ್ವ, ಈ ಅಕ್ಕಿಯನ್ನು ಪೂರ್ತಿ ಹಾಕ್ಕೊಳ್ಳೋಣ. ಇದು ಮಾಮೂಲಿ ಸೊಸೈಟಿ ಅಕ್ಕಿ ಇದೆ ಅಲ್ವಾ, ಸೊಸೈಟಿಲಿ ಕೊಡ್ತಾರಲ್ಲ, ಅದೇ ರೇಷನ್ ಅಕ್ಕಿನೇ ಇರೋದಿದು. ಅದೇ ಅಕ್ಕಿನೇ ನಾನು ಯೂಸ್ ಮಾಡ್ತಿದ್ದೀನಿ. ಮತ್ತು ಇದಕ್ಕೆ ಯಾವುದೇ ಬೇರೆ ಅಕ್ಕಿನ ಸೇರಿಸಿಲ್ಲ, ಬರೀ ಅದೊಂದೇ ಅಕ್ಕಿನೇ. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ದೋಸೆ, ತುಂಬ ಚೆನ್ನಾಗಿರುತ್ತೆ. ಮಸಾಲ ನೀರು ದೋಸೆ ತುಂಬ ಸಖತ್ತಾಗಿರುತ್ತೆ ನೋಡಿ. ಇದಕ್ಕೆ ನಾನು ಅಕ್ಕಿ ಹಾಕಿ ಇಲ್ಲಿ ಒಂದು ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ. ಹಾಗೆ ಇದಕ್ಕೆ ನಾವೀಗ ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕ್ಕೋಬೇಕು. ಈಗ ನೋಡಿ, ಇದಕ್ಕೆ ನಾನು ಇಲ್ಲಿ 2 ಚಿಕ್ಕ ಈರುಳ್ಳಿಯನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಈ ಅಕ್ಕಿ ಜೊತೆಗೆ ರುಬ್ಬಲಿಕ್ಕೆ ಹಾಕಬೇಕು. 2 ಈರುಳ್ಳಿ ತಗೊಂಡಿದ್ದೀನಿ ನಾನು. ನೀವು ಬೇಕಾದರೆ, ನಿಮಗೆ ತುಂಬ ಈರುಳ್ಳಿ ಬೇಡ ಅಂದರೆ ಪರವಾಗಿಲ್ಲ, ನಾನಿಲ್ಲಿ 2 ಹಾಕಿದ್ದೀನಿ. ಬೇಕಾದರೆ ಒಂದೇ ಹಾಕ್ಕೊಳ್ಳಿ, ದೊಡ್ಡ ಈರುಳ್ಳಿ ಆದರೆ ನೀವು. ನೋಡಿ, ಅದ್ರ ಜೊತೆಗೆ ನಾನು ಖಾರಕ್ಕೆ ಲೈಟಾಗಿ ಖಾರ, ತುಂಬ ಖಾರ ಅಲ್ಲ ಇದು, ಆಗೋಕ್ಕಾಗ್ತಿಲ್ಲ ನಾನು. ಸ್ವಲ್ಪ ಲೈಟಾಗಿ ಖಾರ ಇರೋ ಹಾಗೆ ಒಂದು 7 ಕಡ್ಡಿ ಮೆಣಸನ್ನು ತಗೊಂಡಿದ್ದೀನಿ. ಇದ್ರ ಜೊತೆಗೆ ನಾವು ಈ ಕಡ್ಡಿ ಮೆಣಸಿದೆ ಅಲ್ವಾ, ಖಾರ ನೋಡಿ ಹಾಕ್ಕೊಳ್ಳಿ ನೀವು ಹಾಕ್ಕೋಬೇಕಾದ್ರೆ, ಮತ್ತು ತುಂಬ ಖಾರ ಇದ್ದರೆ ಕಷ್ಟ. ಹಾಗೆ ನೋಡಿ, ನಾನು ಇಲ್ಲಿ 1 ಸ್ಪೂನಷ್ಟು ಸಕ್ಕರೆಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದು ಕೇವಲ ಏನಂದರೆ ಅದು ಸ್ಮೂತಾಗಿ ಮತ್ತು ಒಳ್ಳೆ ಟೆಕ್ಸ್ಚರ್ ಬರುತ್ತೆ ಈ ಶುಗರ್ ಹಾಕೋದ್ರಿಂದ. ತುಂಬ ಸ್ವೀಟ್ ಏನಾಗೋದಿಲ್ಲ, ಸಾಲ್ಟಾಗೇ ಇರುತ್ತೆ, ತುಂಬ ಸಿಹಿ ಆಗುತ್ತೆ ಅಂತ ಅಂದ್ಕೊಳ್ಬೇಡಿ. ಈಗ ಇದಿಷ್ಟನ್ನು ಕೂಡ ನಾನು ನುಣ್ಣಗೆ ರುಬ್ಕೊಳ್ತೀನಿ. ನೀರು ದೋಸೆ ಥರನೇ ರುಬ್ಕೋಬೇಕು ಇದನ್ನು. ನೋಡಿ, ನಾನಿಲ್ಲಿ ರುಬ್ಕೊಂಡಿದ್ದೀನಿ, ನುಣ್ಣಗೆ ರುಬ್ಬಿದ್ದೀನಿ ನೋಡಿ. ಈ ಥರ ಆಗಿ ನುಣ್ಣಗೆ ರುಬ್ಕೋಬೇಕು. ಈಗ ಇದಕ್ಕೆ ನೋಡಿ, ಇದೇ ಮಿಕ್ಸಿ ಜಾರಿಗೆ ನಾನು ಚಿಕ್ಕದಾಗಿ ಹೆಚ್ಚಿದ್ದೀನಿ ಈರುಳ್ಳಿ. ನೋಡಿ, ಚಿಕ್ಕದಾಗಿ ಹೆಚ್ಚಿರೋದು ಈ ಈರುಳ್ಳಿಯನ್ನು ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡು, ಇದೇನೆಂದರೆ ಜಸ್ಟ್ 1 ರೌಂಡ್ ಮಿಕ್ಸಿನ ಒಂದು ರೌಂಡ್ ತಿರುಗಿಸಿ ಪಟ್ಟ ಆಫ್ ಮಾಡಬೇಕು. ತುಂಬ ರುಬ್ಬಲಿಕ್ಕೆ ಹೋಗಬೇಡಿ, ಇದು ಜಸ್ಟ್ ಮಿಕ್ಸ್ ಆಗಲಿಕ್ಕೆ ಅಷ್ಟೇ ಹಾಕೋದು ನಾನು. ಹಾಗೆ ಹಾಕ್ಕೊಂಡು ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು, ಏನೂ ತೊಂದರೆ ಇಲ್ಲ. ಅಂದರೆ ಮಿಕ್ಸಿಗೆ ಹಾಕೊಂಡ್ರೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಈಗ ನೋಡಿ, ಇದು ಮಿಕ್ಸಿಗೆ ಹಾಕ್ಕೊಂಡು 1 ರೌಂಡ್ ಅಷ್ಟೇ ತಿರುಗಿಸ್ತೀನಿ. ತುಂಬ ಏನು ತಿರುಗಿಸ್ಬೇಕಾದ ಅವಶ್ಯಕತೆ ಇಲ್ಲ, ಜಸ್ಟ್ 1 ರೌಂಡ್ ಹಾಕಿ ಮಿಕ್ಸಿಲಿ ತಿರುಗಿಸ್ಕೊಂಡು ಬರ್ತೀನಿ. ಆನ್ ಮಾಡಿ ಆಫ್ ಮಾಡಿ ಅಷ್ಟೇ ಸಾಕಾಗುತ್ತೆ ಮಿಕ್ಸಿನ. ನೋಡಿ, ಈಗ ನಾನು ಇದನ್ನು ಒಂದು ಸರಿ ಅಷ್ಟೇ ಜಸ್ಟ್ ತಿರುಗಿಸಿದ್ದಷ್ಟೇ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ನಾವು. ನೋಡಿ, ನಾನು ಇಲ್ಲಿ ಒಂದು ಸ್ಟೀಲ್ ಪಾತ್ರೆ ಇಟ್ಕೊಂಡಿದ್ದೀನಲ್ವ, ಇದಕ್ಕೆ ಇದನ್ನು ಹಾಕ್ಕೊಳ್ತೀನಿ. ಹಿಟ್ಟನ್ನು ಹಾಕ್ಕೊಂಡು ನಮಗೆ ನೀರು ದೋಸೆ ಹದದಲ್ಲಿ ನಾವು ಎಷ್ಟು ನೀರು ಬೇಕು ನೋಡಿ ಹಾಕ್ಕೊಳ್ಬೇಕು. ತುಂಬ ದಪ್ಪ ಮಾಡೋಂಗಿಲ್ಲ, ಈ ಹಿಟ್ಟು ತೆಳುವಾಗೇ ಇರಬೇಕು. ತುಂಬ ದಪ್ಪ ಮಾಡಿದರೆ ನಿಮಗೆ ಅದು ಬೇಯಿಸಬೇಕಾದ್ರೆ ಮೇಲ್ಗಡೆ ಹಸಿ ಹಿಟ್ಟು ಹಾಗೆ ಇದ್ದ ಹಾಗೆ ಅನಿಸುತ್ತೆ. ಅದಕ್ಕೋಸ್ಕರ ನಿಮಗೆ ಎಷ್ಟು ಹದ ಬೇಕು ನೋಡಿ ನೀರನ್ನು ಹಾಕ್ಕೊಳ್ಳಿ. ನೀವು ನೀರು ದೋಸೆ ಥರನೇ ಹದನೇ ಮಾಡ್ಕೊಳ್ಬೇಕು, ಇದೊಂದು ದಪ್ಪ ಮಾಡಲಿಕ್ಕಾಗಲ್ಲ, ಮತ್ತೊಮ್ಮೆ ಹೇಳ್ತಿದ್ದೀನಿ. ನೋಡಿ, ನಾನು ನಿಮಗೆ ತೋರಿಸ್ತೀನಿ ನೋಡಿ. ನಾನೀಗ ಇದನ್ನು ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ, ಇದು ಸ್ವಲ್ಪ ದಪ್ಪ ಇದೆ, ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇಷ್ಟು ದಪ್ಪ ಇದ್ದರೆ ಅದು ನೀರು ದೋಸೆ ಥರ ಬರೋದಿಲ್ಲ, ಅದಕ್ಕೋಸ್ಕರ. ನೋಡಿ, ಇಷ್ಟಾದರೆ ಸಾಕಾಗತ್ತೆ. ಅಂದರೆ ನಾವು ದೋಸೆ ಹಂಚಿಗೆ ಹಾಕಬೇಕಾದ್ರೆ ಅದು ತುಂಬ ತೆಳುವಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ, ದೋಸೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಹಂಚಲ್ಲಿ ಹಿಡಿಯೋದು ಆಗಲಿ ಏನೂ ಕೂಡ ಆಗೋದಿಲ್ಲ, ಇದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈಗ ನಾನು ದೋಸೆಗೆ ಒಂದು ತವ ಇಟ್ಕೊಂಡಿದ್ದೀನಿ, ದೋಸೆ ಹಂಚು, ಚಿಕ್ಕ ಹಂಚು ಇಟ್ಕೊಂಡಿದ್ದೀನಿ ನಾನು. ಈಗ ನೋಡಿ, ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ನೀರು ದೋಸೆ ನಾವು ಹೇಗೆ ಮಾಡ್ತೀವಲ್ವ, ಅದೇ ಥರನೇ ಹಾಕ್ಕೋಬೇಕು. ನೀವು ಬೇಕಾದರೆ ಇದನ್ನು ಸ್ವಲ್ಪ ದಪ್ಪನೂ ಮಾಡ್ಕೋಬೋದು ದೋಸೆ ಬೇಕಾದರೆ. ನಾನು ತೆಳುವಾಗಿ ಮಾಡ್ತೀನಿ, ತೆಳುವಾಗಿ ಮಾಡಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಿದೆ ಅಲ್ವ, ಈಗ ನೋಡಿ, ಬೆಂದಮೇಲೆ ಇದು ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ರೆಡ್ ಥರ ಆಗುತ್ತೆ. ಹಿಟ್ಟು ನೋಡಲಿಕ್ಕೆ ಲೈಟ್ ಕಲರ್ ಆಗೇ ಕಾಣಿಸುತ್ತೆ, ಬಟ್ ಇದು ನಾವು ಬೆಂದಮೇಲೆ ಕಲರ್ ಚೇಂಜ್ ಆಗುತ್ತೆ
ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ ನೋಡಿ. ಎಲ್ಲೂ ಕೂಡ ಹಂಚಿಗೆ ಸ್ವಲ್ಪನೂ ಕೂಡ ಹಿಡಿಯೋದಿಲ್ಲ, ಯಾಕಂದರೆ ಈರುಳ್ಳಿ ಹಾಕಿರ್ತೀವಲ್ವ ನಾವು, ಅದಕ್ಕೋಸ್ಕರ ಈರುಳ್ಳಿ ಹಾಕಿ ರುಬ್ಕೊಂಡು ಇರ್ತೀವಲ್ವ, ಹಾಗಾಗಿ ಇಷ್ಟು ಚೆನ್ನಾಗಿ ಅಂದರೆ ಟೇಸ್ಟು ಅಷ್ಟೇ. ದೋಸೆ ಮಾಡಬೇಕಾದ್ರೇ ಪರಿಮಳ ಇದೆಯಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸಂಜೆ ಟೀಗೂ ಕೂಡ ಚೆನ್ನಾಗಿರುತ್ತೆ, ಬೆಳಿಗ್ಗೆ ತಿಂಡಿಗೂ ಕೂಡ ಸೂಪರಾಗಿರುತ್ತೆ ಈ ದೋಸೆ. ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಇದಕ್ಕೇನಾದರೂ ನೀವು ಚಟ್ನಿ ಬೇಕಾಗಿರೋ ಅವಶ್ಯಕತೆ ಏನಿರೋದಿಲ್ಲ. ಇನ್ನೊಂದು ದೋಸೆ ಮಾಡ್ತೀನಿ ನೋಡಿ. ಬೇಕಾದರೆ ನೀವು ತುಂಬ ರೋಸ್ಟ್ ದೋಸೆನೂ ಕೂಡ ಮಾಡ್ಕೋಬೋದು ಇದರಲ್ಲೇ. ನೋಡಿ ಇದು ಕೂಡ ಮಾಡಿ ತೋರಿಸ್ತೀನಿ. ಯಾವುದೇ ಕಾರಣಕ್ಕೂ ನಾನು ಹೇಳ್ತಿದ್ದೀನಲ್ವ, ಹಂಚಿಗೆ ಮಾತ್ರ ಇದು ಅಂಟ್ಕೊಳ್ಳಲ್ಲ, ನೀರು ದೋಸೆ ಥರನೇ ತುಂಬ ಚೆನ್ನಾಗಿ ಬರುತ್ತೆ. ನೀವು ಈ ದಪ್ಪ ಬೇಕಾದರೂ ಮಾಡ್ಕೊಳ್ಳಿ, ತೆಳು ಬೇಕಾದರೂ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ದೋಸೆ ಮಾತ್ರ. ನೋಡಿ ಈಗ ನಾನು ನಿಮಗೆ 3 ದೋಸೆ ಮಾಡಿದ್ದೀನಿ ನಾನು ಆಲ್ರೆಡಿ. ಇದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಬೇಕಾದರೆ ಚಟ್ನಿ ಜೊತೆಗೂ ತಿನ್ಬೋದು, ಬರೀ ಬಾಯಿಗೆ ಹಾಗೆ ಒಂದು ಕಪ್ ಟೀ ಇಟ್ಕೊಂಡು ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ. ರೋಸ್ಟ್ ದೋಸೆ ಬೇಕಾದರೆ ಈ ಥರ ಮಾಡ್ಕೊಳ್ಳಿ, ನಿಮಗೆ ಸ್ಮೂತಾಗಿ ನೀರು ದೋಸೆ ಥರ ಬೇಕಾದರೆ ಈ ಥರ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ಸ್ ಹಾಕಿ, ಹಾಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅಗತ್ಯ ಇದೆ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋವನ್ನು ಕೂಡ ಪೂರ್ತಿಯಾಗಿ ನೋಡಿದ್ದೀರಾ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.